ಥ್ಯಾಂಕ್ ಯು ಭಾವನಾ. ಪ್ರಶಾಂತ್, 45 ಕೋಟಿಯ ನಿರೀಕ್ಷೆ ಇತ್ತು, ಆದರೆ ನಿರೀಕ್ಷೆಗೂ ಮೀರಿ ಕುಂಭಮೇಳದಲ್ಲಿ ಜನ ಸೇರಿದ್ದಾರೆ. 50 ಕ್ರಾಸ್ ಆಗಿದೆ ಅಂತ ಬಹಳ ವರದಿಗಳು ಬರ್ತಾ ಇವೆ. ಅದರ ಜೊತೆಗೆ ನಾನು ಮೊನ್ನೆ ಕುಂಭಮೇಳಕ್ಕೆ ಹೋದಾಗ, ಕುಂಭಮೇಳ ಮತ್ತು ಕಾಶಿಯಲ್ಲಿ ನೋಡಿದಾಗ, ನಾನು ಈ ಹಿಂದೆ ಹೋಗಿದ್ದ ಕಾಶಿಯ ಗಂಗೆ ಶುದ್ಧಿ ಈಗಿರಲಿಲ್ಲ. ಬಹಳ ನಮ್ಮ ಜನನೂ ಅಷ್ಟೇ ಗಲೀಜು ಮಾಡಿ ಬರ್ತಾರೆ. ಅಲ್ಲಲ್ಲೇ ನನಗೆ ಅರ್ಥ ಆಗದೇ ಇರೋದು, ನಾವು ನೀರಲ್ಲಿ ಮುಳುಗಿ ನಾವು ಹಾಕಿರೋ ಬಟ್ಟೆನ ಬಿಟ್ಟು ಬಂದ್ರೇ ಪುಣ್ಯ ಸಿಗುತ್ತೆ ಅನ್ನೋ ಹುಚ್ಚುತನದಲ್ಲಿ ಜನ ಇವತ್ತಿಗೂ ಬದುಕ್ತಾ ಇದ್ದಾರೆ. ಆಮೇಲೆ ಆ ನೀರಿಗೆ ಸೀರೆನ ಅರ್ಪಣೆ ಮಾಡಲೇಬೇಕು ಅಂತಿದ್ದಾರೆ. ಗಂಗೆಯಲ್ಲಿ ಮಿಂದೆದ್ದು ಬಂದರೆ ಪುಣ್ಯ ಅನ್ನೋದನ್ನು ಯಾವಾಗ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಒಟ್ಟು ಗಲೀಜು ಮಾಡಿ ಬಂದಿದ್ದಾರೆ. ನಾನು ಕಾಶಿಯಲ್ಲೂ ನೋಡಿದೆ, ಪ್ರಯಾಗ್ರಾಜ್ನಲ್ಲೂ ನೋಡಿದೆ. ಎಲ್ಲ ಕಸವನ್ನು ತೊಗೊಂಡು ಹೋಗಿ ಅಲ್ಲಿ ಹಾಕಲೇಬೇಕು, ಗಂಗೆಗೆ, ಯಮುನೆಗೆ, ಸರಸ್ವತಿಗೆ ಅರ್ಪಣೆ ಮಾಡಲೇಬೇಕು ಅಂತ. ನಾನು ಮೊನ್ನೆ ಹೋದಾಗ ನನಗೆ ನಿಜವಾಗ್ಲೂ ಬೇಜಾರಾಗಿತ್ತು. ಅಂದರೆ ಜನ ಎಷ್ಟು ಹೊಲಸು ಮಾಡಿ ಬರ್ತಾರೆ ಅಲ್ಲಿ ಸುತ್ತಮುತ್ತ ಅಂತ. ಆ್ಯಂಡ್ ಇದರ ಹಿನ್ನೆಲೆಯಲ್ಲಿ ಇವಾಗ ರಾಜಕೀಯ ವಾಗ್ಯುದ್ಧಗಳು ಶುರುವಾಗಿವೆ, ಗಂಗೆ ಮಲಿನ ಆಗಿದ್ದಾಳೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಗಂಗೆಗೆ ಕಾರ್ಖಾನೆಗಳ ನೀರೇನು ಹರಿತಾ ಇದೆ ಅದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇವೆ. ಅದೇ ವಿಷಯದ ಬಗ್ಗೆ ಈಗ ರಾಜಕೀಯ ಮೇಲಾಟಗಳು ಶುರುವಾಗಿದೆ. ಭಾವನಾ, ಭಾರತದಲ್ಲಿ ಯಾವ ವಿಷಯದಲ್ಲಿ ರಾಜಕಾರಣ ನಡೆಯಲ್ಲ, ಎಲ್ಲ ವಿಷಯದಲ್ಲೂ ರಾಜಕಾರಣ ನಡೆಯುತ್ತೆ. ಈಗ ಮಹಾಕುಂಭ ಕೂಡ ಕಳೆದ 45 ದಿನಗಳಿಂದ, ಇವತ್ತು ಅಂತಿಮ ದಿನ ಮಹಾಶಿವರಾತ್ರಿ, ಸಂಕ್ರಾಂತಿಯಿಂದ ಮಹಾಕುಂಭ ಶುರುವಾಗಿತ್ತು. ದಿನಕ್ಕೆ 1 ಕೋಟಿ ಜನ ಅಂತ 45 ದಿನ ಹಿಡಿದು 45 ಕೋಟಿ. ಶಾಹಿ ಸ್ನಾನದ ದಿನ 5, 6, 9 ಕೋಟಿವರೆಗೆ ಜನ ಸ್ನಾನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ವರದಿಗಳು ಹೇಳ್ತಾ ಇವೆ. ಹೀಗಾಗಿ ಗಂಗೆ ಮಲಿನವಾದ್ಲು ಅಂತಕ್ಕಂಥ ಒಂದು ಚರ್ಚೆ ರಾಜಕಾರಣದಲ್ಲಿ ಶುರುವಾಗಿದೆ. ಈಗ ಅಖಿಲೇಶ್ ಯಾದವ್ ಯೋಗಿ ಆದಿತ್ಯನಾಥ್ರಿಗೆ ಹೇಳಿದರು, ಮಹಾಕುಂಭವನ್ನು ನಡೆಸಿದ್ರಿ, ಗಂಗೆ ಮಲಿನ ಆಯಿತು ಅಂತಕ್ಕಂಥದ್ದು. ಈ ಕಡೆ ಕಾಂಗ್ರೆಸ್ನವರು ಕೂಡ ನರೇಂದ್ರ ಮೋದಿ ಮತ್ತು ಯೋಗಿ ಮೇಲೆ ಒಂದು ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಆದರೆ ಕುಂಭ ನಡೀತಾ ಇರೋದು ಇದೇ ಮೊದಲನೇ ಬಾರಿ ಏನಲ್ಲ. ನಿಮಗೆ ಆಗಾಗ ನೋಡಿ, ಹಿಂದೆ 10 ಕೋಟಿ 12 ಕೋಟಿ ಜನ ಹೋಗ್ತಾಯಿದ್ರು. ಈಗ ಸ್ಮಾರ್ಟ್ಫೋನ್ಗಳ ಯುಗ, ಜನರಿಗೆ ಎಫರ್ಡಬಿಲಿಟಿ ಇದೆ, ಕನೆಕ್ಟಿವಿಟಿ ಜಾಸ್ತಿ ಆಗಿದೆ. ಆ ಕಾರಣದಿಂದ ಪ್ರಾಯಶಃ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಯ ನಂತರ ಒಂದು ರೀತಿ ಉತ್ತರ ಪ್ರದೇಶ ಕೂಡ ಟೂರಿಸಮನ್ನು ಡೆವಲಪ್ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಏನು ಪ್ರಚಾರ ಮಾಡ್ತು, ಆ ಪ್ರಚಾರದ ಕಾರಣದಿಂದಲೂ ಕೂಡ ಜನ ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಗಕ್ಕೆ ಹೋಗಿದ್ದಾರೆ. ಗಂಗೆಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಭಾರತೀಯ ಪರಂಪರೆ. ಅದು ಓಶೋ ಹೇಳ್ತಾ ಇದ್ರು, ಗಂಗೆ ಇಲ್ದಿದ್ರೆ ಭಾರತವನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ. ಆದರೆ ನನಗನ್ಸುತ್ತೆ ಕೇವಲ ಮಹಾಕುಂಭ ನಡೀತು, ಅದು ಯಶಸ್ವಿಯಾಗಿ ನಡೀತು ಅನ್ನುವ ಕಾರಣಕ್ಕೋಸ್ಕರ ಗಂಗೆ ಮಲಿನವಾಗಿದೆ ಅಂತಕ್ಕಂಥ ಚರ್ಚೆ, ಅದು ಕೇವಲ ಒಂದು ಸಂಕುಚಿತ ದೃಷ್ಟಿಯಿಂದ ಗಂಗೆಯ ಶುದ್ಧೀಕರಣವನ್ನು ನೋಡ್ತಕ್ಕಂಥ ಪ್ರಯತ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.